Good morning students. Myself Professor Mahesh Kumar R. In today's class I am going to discuss about scheduled. ಇವತ್ತಿನ ಅಧ್ಯಯನದ ವಿಷಯ ಅನುಸೂಚಿ. The topics covered in this study are as follows. First one, introduction ಪೀಠಿಕೆ. Second one, meaning of schedule ಅನುಸೂಚಿಯ ಅರ್ಥ. Third one, definitions of schedule ಅನುಸೂಚಿಯ ವ್ಯಾಖ್ಯೆಗಳು. Fourth one, aims and objectives of schedule ಅನುಸೂಚಿಯ ಗುರಿ ಮತ್ತು ಉದ್ದೇಶಗಳು. ಫಿಫ್ತ್ ಒನ್, ಟೈಪ್ಸ್ ಆಫ್ ಶೆಡ್ಯೂಲ್ಸ್ ಅನುಸೂಚಿಯ ಪ್ರಕಾರಗಳು. ಲಾಸ್ಟ್ ಒನ್, ಸಮ್ಮರಿ. ನೌ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ಇಂಟ್ರಡಕ್ಷನ್ ಆಫ್ ಶೆಡ್ಯೂಲ್ ಪೀಠಿಕೆ. ಶೆಡ್ಯೂಲ್ ಇಟ್ ಈಸ್ ಎ ಟೂಲ್ ಆರ್ ಇನ್ಸ್ಟ್ರೂಮೆಂಟ್ ಯೂಸ್ ಟು ಕಲೆಕ್ಟ್ ಡಾಟಾ ಫ್ರಮ್ ದಿ ರೆಸ್ಪಾಂಡೆಂಟ್ಸ್ ವೈಲ್ ಇಂಟರ್ವ್ಯೂ ಈಸ್ ಕಂಡಕ್ಟೆಡ್. ಅನುಸೂಚಿ ಎಂದರೆ ಸಂದರ್ಶನ ನಡೆಸುವಾಗ ಪ್ರತಿಕ್ರಿಯೆ ಮಾಡುವವರಿಂದ ಮಾಹಿತಿ ಸಂಗ್ರಹಿಸಲು ಬಳಸುವ ಸಾಧನವಾಗಿದೆ. ಶೆಡ್ಯೂಲ್ ಕಂಟೇನ್ಸ್ ಕ್ವಶನ್ಸ್, ಸ್ಟೇಟ್ಮೆಂಟ್ಸ್ ಆ್ಯಂಡ್ ಬ್ಲ್ಯಾಂಕ್ ಸ್ಪೇಸಸ್, ಟೇಬಲ್ಸ್ ಫಾರ್ ಫಿಲ್ಲಿಂಗ್ ಅಪ್ ದಿ ರೆಸ್ಪಾಂಡೆಂಟ್ಸ್. ಪ್ರಮುಖವಾಗಿ ಅನುಸೂಚಿಯಲ್ಲಿ ಪ್ರತಿಕ್ರಿಯೆ ಮಾಡುವವರನ್ನು ಭರ್ತಿ ಮಾಡಲು ಪ್ರಶ್ನೆಗಳು, ಹೇಳಿಕೆಗಳು ಮತ್ತು ಖಾಲಿ ಜಾಗಗಳು ಇರುತ್ತವೆ. Now I am going to discuss the meaning of schedule ಅನುಸೂಚಿಯ ಅರ್ಥ. A schedule is like a questionnaire which contains a set of questions. ಪ್ರಮುಖವಾಗಿ ಅನುಸೂಚಿಯು ಒಂದು ಪ್ರಶ್ನೆ ಪತ್ರಿಕೆಯ ತರಹವಾಗಿದ್ದು ಅದು ಒಂದು ಗುಂಪಿನ ಪ್ರಶ್ನೆಗಳನ್ನು ಒಳಗೊಂಡಿದೆ. The question and the interviewer records the answers are an instrument which is called as schedule. ಪ್ರಶ್ನೆಗಳಿಗೆ ಸಂದರ್ಶಕರು ನೀಡುವ ದಾಖಲೆಯ ಉತ್ತರಗಳನ್ನು ಅನುಸೂಚಿ ಎಂದು ಕರೆಯುವರು. ನೌ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ದಿ ಡೆಫಿನಿಷನ್ಸ್ ಆಫ್ ಶೆಡ್ಯೂಲ್ ಅನುಸೂಚಿಯ ವ್ಯಾಖ್ಯೆಗಳು. ಅಕಾರ್ಡಿಂಗ್ ಟು ಗುಡ್ಡೆ ಆ್ಯಂಡ್ ಹ್ಯಾಟ್, ಶೆಡ್ಯೂಲ್ ಈಸ್ ಎ ನೇಮ್ ಯೂಸ್ವಲಿ ಅಪ್ಲೈಡ್ ಟು ಸೆಟ್ ಆಫ್ ಕ್ವಶನ್ಸ್ ವಿಚ್ ಆರ್ ಆಸ್ಕ್ಡ್ ಆ್ಯಂಡ್ ಫಿಲ್ಡ್ ಇನ್ ಬೈ ದಿ ಇನ್ವೆಸ್ಟಿಗೇಟರ್ ಇನ್ ಫೇಸ್ ಟು ಫೇಸ್ ಸಿಚುವೇಶನ್ ವಿತ್ ಅನದರ್ ಪರ್ಸನ್. ಅಂದರೆ ಇನ್ನೊಬ್ಬ ವ್ಯಕ್ತಿಯೊಡನೆ ನಡೆಯುವ ಮುಖಾಮುಖಿ ಭೇಟಿಯಲ್ಲಿ ಸಂದರ್ಶನಕಾರ ತಾನೇ ಸ್ವತಃ ಪ್ರಶ್ನೆಗಳನ್ನು ಕೇಳುವ ಮತ್ತು ಉತ್ತರಗಳನ್ನು ಬರೆದುಕೊಳ್ಳುವ ಒಂದು ಪ್ರಶ್ನೆಗಳ ಮಾಲಿಕೆಯನ್ನು ಸೂಚಿಸಲು ಸಾಮಾನ್ಯವಾಗಿ ಅನುಸೂಚಿ ಎಂಬ ಪದವನ್ನು ಬಳಸಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಸೆಕೆಂಡ್ ಒನ್, ಅಕಾರ್ಡಿಂಗ್ ಟು G.A. Lundberg, the schedule is device for isolating one element at a time, thus intensifying our observation. ಪ್ರಮುಖವಾಗಿ ಅನುಸೂಚಿಯು ನಮ್ಮ ಅವಲೋಕನವನ್ನು ಹೆಚ್ಚು ತೀವ್ರಗೊಳಿಸಲು ಒಂದೇ ಸಮಯಕ್ಕೆ ಒಂದೊಂದೇ ಮೂಲಾಂಶವನ್ನು ಪ್ರತ್ಯೇಕಗೊಳಿಸಲು ಬಳಸಲಾಗುವ ತಂತ್ರ ವಿಧಾನವಾಗಿದೆ ಎಂದು ತಿಳಿಸಿದ್ದಾರೆ. Now I am going to discuss about the aims and objectives of schedule ಅನುಸೂಚಿಯ ಗುರಿ ಮತ್ತು ಉದ್ದೇಶಗಳು. Some of the aims and objectives of schedule are as follows. First one, aids to delimit the scope of the study. Second one, acts as a memory in tickler. Third one, helps in classification and analysis. Last one, standardized device. First one, aids to delimit the scope of the study. ಅಧ್ಯಯನದ ವ್ಯಾಪ್ತಿಯನ್ನು ಸೀಮಿತಗೊಳಿಸಲು ಸಹಾಯವನ್ನು ಮಾಡುತ್ತದೆ. ದಿ ಶೆಡ್ಯೂಲ್ ಆಲ್ವೇಸ್ ಫೋಕಸಸ್ ಆನ್ ಎ ಡೆಫಿನೆಟ್ ಐಟಮ್ ಇನ್ ಎನ್ಕ್ವೈರಿ. ಅನುಸೂಚಿಯು ಯಾವಾಗಲೂ ವಿಚಾರಣೆಯಲ್ಲಿ ಒಂದು ನಿರ್ದಿಷ್ಟ ಅಂಶದ ಮೇಲೆ ಕೇಂದ್ರೀಕರಿಸುತ್ತದೆ. ಸಿಂಗಲ್ ಆ್ಯಂಡ್ ಐಸೋಲೇಟೆಡ್ ಸಬ್ಜೆಕ್ಟ್ ರ್ಯಾದರ್ ದೆನ್ ಎ ಸಬ್ಜೆಕ್ಟ್ ಇನ್ ಜನರಲ್. ಸಾಮಾನ್ಯವಾಗಿ ಒಂದು ವಿಷಯಕ್ಕಿಂತ ಹೆಚ್ಚಾಗಿ ಏಕ ಮತ್ತು ಪ್ರತ್ಯೇಕವಾದ ವಿಷಯವಾಗಿದೆ. ದೇರ್ಫೋರ್ ಶೆಡ್ಯೂಲ್ ಡೆಲಿಮಿಟ್ಸ್ ಆ್ಯಂಡ್ ಸ್ಪೆಸಿಫೈಸ್ ದಿ ಸಬ್ಜೆಕ್ಟ್ ಆಫ್ ಎನ್ಕ್ವೈರಿ. ಆದ್ದರಿಂದ ಅನುಸೂಚಿಯು ವಿಚಾರಣೆಯ ವಿಷಯವನ್ನು ನಿರ್ದಿಷ್ಟಪಡಿಸುತ್ತದೆ. ಸೆಕೆಂಡ್ ಒನ್, ಆ್ಯಕ್ಟ್ಸ್ ಆ್ಯಸ್ ಎ ಮೆಮೊರಿ ಟಿಕ್ಲರ್. ನೆನಪಾಗಿ ಕಾರ್ಯನಿರ್ವಹಿಸುತ್ತದೆ. ಅನದರ್ ಅಬ್ಜೆಕ್ಟಿವ್ ಆಫ್ ಶೆಡ್ಯೂಲ್ ಈಸ್ ಟು ಆ್ಯಕ್ಟ್ ಆ್ಯಸ್ ಎ ಮೆಮೊರಿ ಟಿಕ್ಲರ್ ಇನ್ ಇಂಟರ್ವ್ಯೂ. ಅನುಸೂಚಿಯ ಇನ್ನೊಂದು ಉದ್ದೇಶವೆಂದರೆ ನೆನಪಾಗಿ ಇದು ಕಾರ್ಯವನ್ನು ನಿರ್ವಹಿಸುತ್ತದೆ. ಇಂಟರ್ವ್ಯೂವರ್ ಹ್ಯಾಸ್ ಟು ಆಸ್ಕ್ ಎ ವೈಡ್ ರೇಂಜ್ ಆಫ್ ಕ್ವಶನ್ಸ್ ಟು ದ ರೆಸ್ಪಾಂಡೆಂಟ್.
ಪ್ರಮುಖವಾಗಿ ಇಲ್ಲಿ ಸಂದರ್ಶಕರು ಪ್ರತಿಕ್ರಿಯೆ ನೀಡುವವರಿಗೆ ವ್ಯಾಪಕವಾದ ಪ್ರಶ್ನೆಗಳನ್ನು ಕೇಳಬೇಕಾಗುತ್ತದೆ. ಥರ್ಡ್ ಒನ್ ಹೆಲ್ಪ್ಸ್ ಇನ್ ಕ್ಲಾಸಿಫಿಕೇಷನ್ ಆ್ಯಂಡ್ ಅನಾಲಿಸಿಸ್. ವರ್ಗೀಕರಣ ಮತ್ತು ವಿಶ್ಲೇಷಣೆಗೆ ಸಹಾಯ ಮಾಡುತ್ತದೆ. ಅನದರ್ ಅಬ್ಜೆಕ್ಟಿವ್ ಆಫ್ ಶೆಡ್ಯೂಲ್ ಈಸ್ ಟು ಹೆಲ್ಪ್ ಇನ್ ದಿ ವರ್ಕ್ ಆಫ್ ಟ್ಯಾಬ್ಯುಲೇಷನ್, ಕ್ಲಾಸಿಫಿಕೇಷನ್ ಆ್ಯಂಡ್ ಅನಾಲಿಸಿಸ್. ಅನುಸೂಚಿಯ ಇನ್ನೊಂದು ಉದ್ದೇಶವೆಂದರೆ ಕೋಷ್ಟಕ, ವರ್ಗೀಕರಣ ಮತ್ತು ವಿಶ್ಲೇಷಣೆಯ ಕೆಲಸದಲ್ಲಿ ಸಹಾಯವನ್ನು ಮಾಡುತ್ತದೆ. ಇನ್ ಕೇಸ್ ಆಫ್ ನ್ಯಾರೇಟಿವ್ ಇಂಟರ್ವ್ಯೂ, ದಿ ಇಂಟರ್ವ್ಯೂವಿ ಪ್ರೊವೈಡ್ಸ್ ದ ಇನ್ಫಾರ್ಮೇಷನ್ ಇನ್ ಎ ಸ್ಟೋರಿ ಫಾರ್ಮ್. ಪ್ರಮುಖವಾಗಿ ನಿರೂಪಣೆಯ ಸಂದರ್ಶನದ ಸಂದರ್ಭದಲ್ಲಿ ಸಂದರ್ಶಕರು ಕಥೆಯ ರೂಪದಲ್ಲಿ ಮಾಹಿತಿಯನ್ನು ಒದಗಿಸುತ್ತಾರೆ. ಫೋರ್ತ್ ಒನ್ ಸ್ಟ್ಯಾಂಡರ್ಡೈಸ್ಡ್ ಡಿವೈಸ್. ಶೆಡ್ಯೂಲ್ ಆಲ್ಸೋ ಪ್ರೊವೈಡ್ಸ್ ಎ ಸ್ಟ್ಯಾಂಡರ್ಡೈಸ್ಡ್ ಡಿವೈಸ್ ಫಾರ್ ಅಬ್ಸರ್ವೇಷನ್ ಆ್ಯಂಡ್ ಇಂಟರ್ವ್ಯೂ. ಪ್ರಮುಖವಾಗಿ ವೀಕ್ಷಣೆ ಮತ್ತು ಸಂದರ್ಶನಕ್ಕಾಗಿ ಅನುಸೂಚಿಯು ಪ್ರಮಾಣಿತವಾದ ಸಾಧನವನ್ನು ಒದಗಿಸುತ್ತದೆ. ಸೊ ದಿ ಎಂಟೈರ್ ಪ್ರೋಸೆಸ್ ಆಫ್ ಇಂಟರ್ವ್ಯೂ ಆನ್ ಅಬ್ಸರ್ವೇಷನ್ ಟೇಕ್ಸ್ ಪ್ಲೇಸ್ ಅಂಡರ್ ಸ್ಟ್ಯಾಂಡರ್ಡೈಸ್ಡ್ ಕಂಡೀಷನ್ಸ್. ಆದ್ದರಿಂದ ವೀಕ್ಷಣೆಯ ಸಂದರ್ಶನದ ಸಂಪೂರ್ಣ ಪ್ರಕ್ರಿಯೆಯು ಪ್ರಮಾಣಿತವಾದ ಪರಿಸ್ಥಿತಿಗಳಲ್ಲಿ ನಡೆಯುತ್ತವೆ. ನೌ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ ಟೈಪ್ಸ್ ಆಫ್ ಶೆಡ್ಯೂಲ್. ಅನುಸೂಚಿಯ ಪ್ರಕಾರಗಳು. ಅಕಾರ್ಡಿಂಗ್ ಟು ಪಿ.ವಿ. ಯಂಗ್, ಡಿಫ್ರೆಂಟ್ ಟೈಪ್ಸ್ ಆಫ್ ಶೆಡ್ಯೂಲ್ ಆರ್ ಆಸ್ ಫಾಲೋಸ್. ಫಸ್ಟ್ ಒನ್ ಅಬ್ಸರ್ವೇಷನ್ ಶೆಡ್ಯೂಲ್, ಅವಲೋಕನೆಯ ಅನುಸೂಚಿ. ಸೆಕೆಂಡ್ ಒನ್ ರೇಟಿಂಗ್ ಶೆಡ್ಯೂಲ್, ಮೌಲಿಕ ಅನುಸೂಚಿ. ಥರ್ಡ್ ಒನ್ ಡಾಕ್ಯುಮೆಂಟ್ ಶೆಡ್ಯೂಲ್, ದಾಖಲೆಗಳ ಅನುಸೂಚಿ. ಫೋರ್ತ್ ಒನ್ ಇಂಟರ್ವ್ಯೂ ಶೆಡ್ಯೂಲ್, ಸಂದರ್ಶನದ ಅನುಸೂಚಿ. ಲಾಸ್ಟ್ ಒನ್ ಇನ್ಸ್ಟಿಟ್ಯೂಷನ್ ಶೆಡ್ಯೂಲ್, ಸಾಂಸ್ಥಿಕ ಅನುಸೂಚಿ. ಫಸ್ಟ್ ಒನ್ ಅಬ್ಸರ್ವೇಷನ್ ಶೆಡ್ಯೂಲ್, ಅವಲೋಕನೆಯ ಅನುಸೂಚಿ. ಶೆಡ್ಯೂಲ್ಸ್ ಕ್ಯಾನ್ ಬಿ ಯೂಸ್ಡ್ ಇನ್ ಅಬ್ಸರ್ವೇಷನ್ ರಿಸರ್ಚ್ ಆರ್ ಕಾಲ್ಡ್ ಆ್ಯಸ್ ಅಬ್ಸರ್ವೇಷನ್ ಶೆಡ್ಯೂಲ್ಸ್. ಪ್ರಮುಖವಾಗಿ ವೀಕ್ಷಣಾ ಸಂಶೋಧನೆಯಲ್ಲಿ ಅನುಸೂಚಿಗಳನ್ನು ಬಳಸಬಹುದು. ಇದನ್ನು ವೀಕ್ಷಣೆಯ ಅನುಸೂಚಿ ಎಂದು ಕರೆಯಲಾಗುತ್ತದೆ. ಇನ್ ದಿಸ್ ಮೆಥಡ್, ಅಬ್ಸರ್ವರ್ ರೆಕಾರ್ಡ್ಸ್ ದಿ ಆಕ್ಟಿವಿಟೀಸ್ ಆ್ಯಂಡ್ ರೆಸ್ಪಾನ್ಸಸ್ ಆಫ್ ಎ ವರ್ಕರ್ ಆರ್ ಗ್ರೂಪ್ ಅಂಡರ್ ಸ್ಪೆಸಿಫಿಕ್ ಕಂಡೀಷನ್ಸ್. ಇಟ್ ಮೇನ್ ಪರ್ಪೋಸ್ ಈಸ್ ಟು ವೆರಿಫೈ ಇನ್ಫಾರ್ಮೇಷನ್. ಈ ವಿಧಾನದಲ್ಲಿ ವೀಕ್ಷಕರು ನಿರ್ದಿಷ್ಟ ಪರಿಸ್ಥಿತಿಗಳಲ್ಲಿ ಕೆಲಸಗಾರ ಅಥವಾ ಗುಂಪಿನ ಚಟುವಟಿಕೆಗಳು ಮತ್ತು ಪ್ರಕ್ರಿಯೆಗಳನ್ನು ದಾಖಲಿಸುತ್ತಾರೆ. ಸೆಕೆಂಡ್ ಒನ್ ರೇಟಿಂಗ್ ಶೆಡ್ಯೂಲ್, ಮೌಲಿಕ ಅನುಸೂಚಿ. ಇನ್ ಸೋಷಿಯಲ್ ರಿಸರ್ಚ್, ರೇಟಿಂಗ್ ಶೆಡ್ಯೂಲ್ಸ್ ಆರ್ ಯೂಸ್ಡ್ when information is to be collected about attitudes, opinions, preferences, inhibitions and other like elements, and their value is to be assessed and value of each is required to be measured. ಸಾಮಾಜಿಕ ಸಂಶೋಧನೆ ಕಾರ್ಯದಲ್ಲಿ ಮೌಲಿಕ ಅನುಸೂಚಿಯಲ್ಲಿ ವರ್ತನೆಗಳು, ಅಭಿಪ್ರಾಯಗಳು ಮತ್ತು ಆದ್ಯತೆಗಳು, ಜನವಸತಿಗಳು ಮತ್ತು ಇತರ ರೀತಿಯ ಅಂಶಗಳ ಬಗ್ಗೆ ಮಾಹಿತಿಗಳನ್ನು ಸಂಗ್ರಹಿಸಬೇಕು ಮತ್ತು ಅವುಗಳ ಮೌಲ್ಯವನ್ನು ನಿರ್ಣಯಿಸಬೇಕು ಹಾಗೂ ಪ್ರತಿಯೊಂದರ ಮೌಲ್ಯವನ್ನು ಅಳೆಯಬೇಕು. ಥರ್ಡ್ ಒನ್ ಡಾಕ್ಯುಮೆಂಟ್ ಶೆಡ್ಯೂಲ್, ದಾಖಲೆಗಳ ಅನುಸೂಚಿ. ಇನ್ ದಿಸ್ ಶೆಡ್ಯೂಲ್, ಹೋಲ್ ಸ್ಟಡಿ ಈಸ್ ಬೇಸ್ಡ್ ಆನ್ ಸರ್ಟನ್ ಶೆಡ್ಯೂಲ್ಸ್. ಎಕ್ಸಾಂಪಲ್, ಸ್ಟಡೀಸ್ ವಿಚ್ ಡೀಲ್ ವಿತ್ ದಿ ರೈಟಿಂಗ್ ಆಫ್ ಹಿಸ್ಟ್ರಿ. ಈ ಅನುಸೂಚಿಯಲ್ಲಿ ಇಡೀ ಅಧ್ಯಯನವು ನಿರ್ದಿಷ್ಟ ಅನುಸೂಚಿಯನ್ನು ಆಧರಿಸಿದೆ. ಉದಾಹರಣೆಗೆ, ಈ ದಾಖಲೆಗಳ ಸಹಾಯದಿಂದ ಇತಿಹಾಸದ ಬರವಣಿಗೆಯನ್ನು ಮಾಡಬಹುದು. ವಿತ್ ದಿ ಹೆಲ್ಪ್ಸ್ ಆಫ್ ದೀಸ್ ಡಾಕ್ಯುಮೆಂಟ್ಸ್, ಸರ್ಟನ್ ಕ್ವಶನ್ಸ್ ಆರ್ ಆಸ್ಕ್ಡ್ ಅಬೌಟ್ ದಿ ಲೈಫ್ ಹಿಸ್ಟ್ರಿ ಆಫ್ ಎ ಪರ್ಸನ್ ಆ್ಯಂಡ್ ಆನ್ ದಿ ಬೇಸಿಸ್ ಆಫ್ ರಿಪ್ಲೈಸ್ ರಿಸೀವ್ಡ್, ಎಫರ್ಟ್ಸ್ ಆರ್ ಮೇಡ್ ಟು ಕನ್ಸ್ಟ್ರಕ್ಟ್ ಲೈಫ್ ಹಿಸ್ಟ್ರಿ. ಪ್ರಮುಖವಾಗಿ ಈ ದಾಖಲೆಯ ಸಹಾಯದಿಂದ ವ್ಯಕ್ತಿಯ ಜೀವನ ಇತಿಹಾಸದ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಇವುಗಳ ಆಧಾರದ ಮೇಲೆ ಜೀವನದ ಇತಿಹಾಸವನ್ನು ನಿರ್ಮಿಸಲು ಸಾಧ್ಯವಾಗುತ್ತದೆ. ಫೋರ್ತ್ ಒನ್ ಇಂಟರ್ವ್ಯೂ ಶೆಡ್ಯೂಲ್, ಸಂದರ್ಶನದ ಅನುಸೂಚಿ. ಇಂಟರ್ವ್ಯೂ ಶೆಡ್ಯೂಲ್ ಈಸ್ ಯೂಸ್ಡ್ ಫಾರ್ ಟೆಸ್ಟಿಂಗ್ ಆಸ್ ವೆಲ್ ಆಸ್ ಕಲೆಕ್ಟಿಂಗ್ ಡಾಟಾ ಆಸ್ ವೆಲ್ ಆಸ್ ಫಾರ್ ದಿ ಕಲೆಕ್ಷನ್ ಆಫ್ ಸಪ್ಲಿಮೆಂಟ್ರಿ ಡಾಟಾ. ಈ ಸಂದರ್ಶನ ಅನುಸೂಚಿಯನ್ನು
ಪರೀಕ್ಷೆಗೆ ಹಾಗೂ ಮಾಹಿತಿಗಳ ಸಂಗ್ರಹಣೆಗಾಗಿ ಹಾಗೂ ಪೂರಕ ದತ್ತಾಂಶಗಳ ಸಂಗ್ರಹಣೆಗಾಗಿ ಬಳಸಲಾಗುತ್ತದೆ. ದಿ ಇನ್ಫಾರ್ಮೆಂಟ್ ಟೇಕ್ಸ್ ದಿ ಶೆಡ್ಯೂಲ್ ವಿತ್ ಹಿಮ್ ಆ್ಯಂಡ್ ಇಂಟರ್ವ್ಯೂಸ್ ದಿ ರೆಸ್ಪಾಂಡೆಂಟ್ ಆ್ಯಂಡ್ ಫಿಲ್ಸ್ ಇನ್ ದಿ ಫಾರ್ಮ್ಸ್. ಇಲ್ಲಿ ಮಾಹಿತಿದಾರನು ತನ್ನೊಂದಿಗೆ ಅನುಸೂಚಿಯನ್ನು ತೆಗೆದುಕೊಳ್ಳುತ್ತಾನೆ ಮತ್ತು ಪ್ರತಿವಾದಿಯನ್ನು ಸಂದರ್ಶನ ಮಾಡುತ್ತಾನೆ, ಜೊತೆಗೆ ನಮೂನೆಯನ್ನು ತುಂಬುತ್ತಾನೆ. ಫಿಫ್ತ್ ಒನ್, ಇನ್ಸ್ಟಿಟ್ಯೂಷನಲ್ ಶೆಡ್ಯೂಲ್, ಸಾಂಸ್ಥಿಕ ಅನುಸೂಚಿ. ದೇರ್ ಆರ್ ಇನ್ ಎವ್ರಿ ಸೊಸೈಟಿ ಸಮ್ ಸ್ಪೆಷಲೈಸ್ಡ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಏಜೆನ್ಸೀಸ್. ದೀಸ್ ಶೆಡ್ಯೂಲ್ ಆರ್ ಯೂಸ್ಡ್ ಟು ಕಲೆಕ್ಟ್ ಇನ್ಫಾರ್ಮೇಷನ್ ಅಬೌಟ್ ದೆಮ್. ಪ್ರತಿಯೊಂದು ಸಮಾಜದಲ್ಲಿ ಕೆಲವು ವಿಶೇಷ ಸಂಸ್ಥೆಗಳು ಮತ್ತು ಏಜೆನ್ಸಿಗಳು ಕಾರ್ಯವನ್ನು ನಿರ್ವಹಿಸುತ್ತವೆ. ಈ ಏಜೆನ್ಸಿ ಮತ್ತು ಸಂಸ್ಥೆಗಳು ಅನುಸೂಚಿಯ ಮೂಲಕ ಮಾಹಿತಿಗಳನ್ನು ಸಂಗ್ರಹಿಸುವ ಕಾರ್ಯವನ್ನು ನಿರ್ವಹಿಸುತ್ತವೆ. ದಿ ನೇಚರ್ ಆ್ಯಂಡ್ ಕಾಂಪ್ಲೆಕ್ಸಿಟಿ ಆಫ್ ದಿ ಇನ್ಸ್ಟಿಟ್ಯೂಷನ್ ಡಿಸೈಡ್ಸ್ ಅಬೌಟ್ ದಿ ಸೈಜ್ ಆಫ್ ದಿ ಶೆಡ್ಯೂಲ್. ಪ್ರಮುಖವಾಗಿ ಸಂಸ್ಥೆಯ ಸಂಕೀರ್ಣತೆಯ ಸ್ವರೂಪವು ಅನುಸೂಚಿಯ ಗಾತ್ರವನ್ನು ನಿರ್ಧರಿಸುತ್ತದೆ. Now I am going to tell the summary. This scheduling method is very important since it uses scoring for the collection of information at the present time. ಈ ಅನುಸೂಚಿ ವಿಧಾನವು ಪ್ರಸ್ತುತ ಕಾಲದ ಮಹತ್ವದ ಮಾಹಿತಿಗಳ ಸಂಗ್ರಹಣೆಗಾಗಿ ಪ್ರಶ್ನಾವಳಿ ಮೂಲಕ ಕಾರ್ಯ ಕೈಗೊಳ್ಳುವುದರಿಂದ ತುಂಬ ಮಹತ್ವದಾಗಿದೆ. ಆ್ಯಂಡ್ ಇಟ್ ಈಸ್ ದಿಸ್ ಮೆಥಡಾಲಜಿ ದಟ್ ಈಸ್ ಏಬಲ್ ಟು ಕಲೆಕ್ಟ್ ದಿ ಇಂಪಾರ್ಟೆಂಟ್ ಥಿಂಗ್ಸ್ ಇನ್ ಟುಡೇಸ್ ಸೊಸೈಟಿ. ಅಲ್ಲದೆ ಈ ಅನುಸೂಚಿ ವಿಧಾನದಿಂದ ಇಂದಿನ ಸಮಾಜದಲ್ಲಿನ ಮಹತ್ವದ ಸಂಗತಿಗಳನ್ನು ಸಂಗ್ರಹಿಸಲು ಸಾಧ್ಯವಾಗುತ್ತದೆ. ಥ್ಯಾಂಕ್ ಯು.